ಸ್ವಾಗತ. ನಾವು ಪ್ರತಿದಿನ ಮಾತುಗಳನ್ನಾಡುತ್ತೇವೆ, ಪದಗಳನ್ನು ಬಳಸ್ತೇವೆ. ಹೌದು. ಆದರೆ ನಾವು ಬಳಸುವ ಕೆಲವು ನಿರ್ದಿಷ್ಟ ಶಬ್ದಗಳು ಕೇವಲ ಅರ್ಥವನ್ನು ತಿಳಿಸುವುದಕ್ಕಿಂತ ಹೆಚ್ಚಿನ ಶಕ್ತಿ ಇದ್ರೆ, ಅವುಗಳಿಗೆ ನಮ್ಮ ವಾಸ್ತವವನ್ನೇ ಬದಲಾಯಿಸುವ ಸಾಮರ್ಥ್ಯವಿದ್ರೆ, ಇದೇ ಒಂದು ದೊಡ್ಡ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಶುರು ಮಾಡೋಣ. ಖಂಡಿತ. ಇದು ಕೇವಲ ಒಂದು ತಾತ್ವಿಕ ಪ್ರಶ್ನೆ ಅಲ್ಲ, ಇದೊಂದು ಇಡೀ ವಿಶ್ವ ದೃಷ್ಟಿಕೋನ. ನಾವಿಂದು ಚರ್ಚಿಸುತ್ತಿರುವ ಗಾಯತ್ರಿ ಚೈತನ್ಯ ಎಂಬ ಬರಹಗಳು ಇದೇ ವಿಷಯದ ಆಳಕ್ಕೆ ಇಳಿಯುತ್ತವೆ. ಹೌದು, ನಮ್ಮ ಇಂದಿನ ಚರ್ಚೆಗೆ ಆಧಾರವೇ ಈ ಗಾಯತ್ರಿ ಚೈತನ್ಯ. ಇದು ಮಂತ್ರಗಳ ಜಗತ್ತನ್ನು ನಮಗೆ ಪರಿಚಯಿಸುತ್ತದೆ. ಹಾಗಾದ್ರೆ ಮಂತ್ರ ಅಂದ್ರೇನು? ಕೇವಲ ಒಂದು ಪ್ರಾರ್ಥನೆಯೇ? ಅಥವಾ ಅದಕ್ಕಿಂತ ಹೆಚ್ಚಿನದೇನಾದ್ರೂ ಇದೆಯಾ? ಹೌದು, ಅಥವಾ ಅದೊಂದು ತರಹದ ಕಾಸ್ಮಿಕ್ ಇಂಜಿನಿಯರಿಂಗ್ಗೆ ಬಳಸುವ ಸಾಧನವೇ? ಇದರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಣ. ನೀವು ವಿಜ್ಞಾನ ಅನ್ನೋ ಪದ ಬಳಸಿದ್ದು ಬಹಳ ಸೂಕ್ತವಾಯಿತು. ಓ, ಯಾಕಂದ್ರೆ ಈ ಗಾಯತ್ರಿ ಚೈತನ್ಯದಲ್ಲಿ ಮಂತ್ರವನ್ನು ಕೇವಲ ಭಕ್ತಿಯ ವಿಷಯವಾಗಿ ನೋಡದೆ ಅದೊಂದು ಶಬ್ದ ಮತ್ತು ಕಂಪನದ ವಿಜ್ಞಾನ ಅಂತ ವಿವರಿಸಲಾಗಿದೆ. ಅಂದ್ರೆ ಸಾಧಕ ಮತ್ತು ಈ ಬ್ರಹ್ಮಾಂಡದ ಶಕ್ತಿಗಳ ನಡುವೆ ಸಂಪರ್ಕ ಕಲ್ಪಿಸುವ ಒಂದು ಸೇತುವೆ ಇದ್ದ ಹಾಗೆ. ವಾವ್! ಹಾಗಾದ್ರೆ ಬ್ರಹ್ಮಾಂಡದ ಸೃಷ್ಟಿಗೂ ಒಂದು ಮಂತ್ರಕ್ಕೂ ನೇರವಾದ ಸಂಬಂಧವಿದೆ ಅಂತಾಯ್ತು. ಖಂಡಿತ. ಈ ಗಾಯತ್ರಿ ಚೈತನ್ಯದ ಪ್ರಕಾರ ಎಲ್ಲವೂ ಶುರುವಾಗಿದ್ದೇ ಒಂದು ಶಬ್ದದಿಂದ ಅಲ್ವೇ? ನಾದಬ್ರಹ್ಮ ಅನ್ನೋ ಪರಿಕಲ್ಪನೆ. ಹೌದು, ನಾದಬ್ರಹ್ಮ. ಇದು ಕೇಳೋಕೆ ಅದ್ಭುತವಾಗಿದೆ. ಅಂದ್ರೆ ಒಂಥರ ಬಿಗ್ ಬ್ಯಾಂಗ್ ಅಲ್ಲ, ಬಿಗ್ ಹಮ್. ಹೌದು, ಒಂದು ರೀತಿಯಲ್ಲಿ ಹಾಗೆ ಹೇಳ್ಬೋದು. ಈ ಬರಹಗಳ ಪ್ರಕಾರ ಸೃಷ್ಟಿಗೂ ಮುಂಚೆ ಇದ್ದ ಪರಬ್ರಹ್ಮದಲ್ಲಿ ಒಂದು ಸಂಕಲ್ಪ ಅಂದ್ರೆ ಒಂದು ಇಚ್ಛೆ. ಹೌದು, ಒಂದು ಇಚ್ಛೆ ಮೂಡಿತು. ಆ ಇಚ್ಛೆಯೇ ಒಂದು ಕಂಪನವಾಗಿ, ಒಂದು ಆದಿನಾದವಾಗಿ ಹೊರಹೊಮ್ಮಿತು. ಅದನ್ನೇ ನಾದಬ್ರಹ್ಮ ಅಂತ ಕರೆಯೋದು. ಓಕೆ. ಈ ಮೊದಲ ಕಂಪನದಿಂದಲೇ ಇಡೀ ವಿಶ್ವ ವಿಸ್ತರಿಸಿತು. ಹಾಗಾದ್ರೆ ಮಂತ್ರಗಳು ಆ ಮೊದಲ ಕಂಪನದ ಭಾಗಗಳೇ? ಅಂದ್ರೆ ಯಾರೋ ಋಷಿಗಳು ಆಶ್ರಮದಲ್ಲಿ ಕೂತು ಬರೆದ ಪದ್ಯಗಳಲ್ಲ ಇವು? ಖಂಡಿತ ಅಲ್ಲ. ಇದೇ ಇಲ್ಲಿರುವ ಅತ್ಯಂತ ಪ್ರಮುಖವಾದ ವ್ಯತ್ಯಾಸ. ಗಾಯತ್ರಿ ಚೈತನ್ಯದ ಪ್ರಕಾರ ಋಷಿಗಳು ತಮ್ಮ ಆಳವಾದ ಧ್ಯಾನಾವಸ್ಥೆಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ, ಹೌದು, ಸಮಾಧಿ ಸ್ಥಿತಿಯಲ್ಲಿ ಬ್ರಹ್ಮಾಂಡದಲ್ಲಿ ಆಗಲೇ ಅಸ್ತ್ವದಲ್ಲಿದ್ದ ಈ ವಿಶ್ವ ಕಂಪನಗಳನ್ನು ಗ್ರಹಿಸಿದರು. ಓಹ್, ಅಂದ್ರೆ ಮಂತ್ರಗಳನ್ನ ರಚಿಸಿದ್ದಲ್ಲ, ಅಲ್ಲ, ಬದಲಿಗೆ ವಿಜ್ಞಾನದ ನಿಯಮಗಳಂತೆ ಕಂಡುಹಿಡಿಯಲಾಯಿತು ಎನ್ನಬಹುದೇ? ನಿಖರವಾಗಿ, ಗುರುತ್ವಾಕರ್ಷಣೆಯ ನಿಯಮದಂತೆ. ಅದಕ್ಕಾಗಿಯೇ ಗಾಯತ್ರಿ ಚೈತನ್ಯದಲ್ಲಿ ಇವನು ದೇವತೆಯ ಪ್ರಥಮ ಧ್ವನಿಚಿತ್ರಗಳು ಅಂತ ವರ್ಣಿಸಲಾಗಿದೆ. ಧ್ವನಿಚಿತ್ರಗಳು ಅಂದ್ರೆ ಪ್ರತಿಯೊಂದು ದೈವೀ ಶಕ್ತಿಗೂ ಒಂದು ಶಬ್ದರೂಪದ ಶರೀರವಿದೆ, ಮತ್ತು ಆ ಶಬ್ದ ಶರೀರವೇ ಮಂತ್ರ. ಸರಿ. ಹಾಗಾದ್ರೆ ಮಂತ್ರ ಅನ್ನೋ ಪದದ ಅರ್ಥವನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ಮನನ ಮತ್ತು ತ್ರಾಣ ಅನ್ನೋ 2 ಪದಗಳಿಂದ ಬಂದಿದೆ ಅಂತ ಈ ಬರಹಗಳಲ್ಲಿ ಹೇಳಲಾಗಿದೆ. ಇದರ ಅರ್ಥವೇನು? ಹೌದು, ಮನನ ತ್ರಾಣ ಸಂಯುಕ್ತೋ ಮಂತ್ರ ಇತ್ಯಭಿಧೀಯತೆ ಅನ್ನೋ ಒಂದು ವಾಕ್ಯವಿದೆ. ಅದರ ಮೂಲ ಸಾರಾಂಶ ಏನಂದ್ರೆ, ಮನನ ಅಂದ್ರೆ ನಿರಂತರವಾಗಿ ಚಿಂತನೆ ಮಾಡುವುದು ಅಥವಾ ಪುನರುಚ್ಚರಿಸುವುದು. ಈ ಮನನದಿಂದ ಯಾವುದು ತ್ರಾಣ ಕೊಡುತ್ತದೆಯೋ, ಅಂದ್ರೆ ರಕ್ಷಣೆ ಅಥವಾ ಬಿಡುಗಡೆಯನ್ನು ನೀಡುತ್ತದೆಯೋ, ಅದೇ ಮಂತ್ರ. ಅಂದ್ರೆ ಇದು ಕೇವಲ ಶಬ್ದಗಳ ಗುಂಪಲ್ಲ? ಖಂಡಿತ ಅಲ್ಲ. ಇದು ಚಿಂತನೆ ಮತ್ತು ರಕ್ಷಣೆ ಎರಡರ ಸಂಯೋಗ. ಓಕೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ಅಮಂತ್ರಂ ಅಕ್ಷರಂ ನಾಸ್ತಿ ಅಂತ ಹೇಳಲಾಗಿದೆ. ಅಂದ್ರೆ ಮಂತ್ರವಲ್ಲದ ಅಕ್ಷರವೇ ಇಲ್ಲ ಅಂತ. ಹೌದು. ಹಾಗಾದ್ರೆ ನಾವು ಬಳಸುವ ಪ್ರತಿಯೊಂದು ಅಕ್ಷರಕ್ಕೂ ಶಕ್ತಿ ಇದೆಯಾ? ಇದು ಹೇಗೆ ಸಾಧ್ಯ? ಇದು ಸಂಸ್ಕೃತ ಭಾಷೆಯ ಬಗ್ಗೆ ಗಾಯತ್ರಿ ಚೈತನ್ಯಕ್ಕಿರುವ ಒಂದು ವಿಶಿಷ್ಟ ದೃಷ್ಟಿಕೋನವನ್ನು ತೋರಿಸುತ್ತೆ. ಸಂಸ್ಕೃತವನ್ನು ಇಲ್ಲಿ ದೇವಭಾಷೆ ಅಂತ ಪರಿಗಣಿಸಲಾಗಿದೆ. ಓ. ಅದರ ಪ್ರಕಾರ ಪ್ರತಿಯೊಂದು ವರ್ಣ, ಅಂದ್ರೆ ಅ ಇಂದ ಕ್ಷವರೆಗಿನ ಪ್ರತಿಯೊಂದು ಅಕ್ಷರವೂ ತನ್ನದೇ ಆದ ಒಂದು ದೈವೀ ಶಕ್ತಿಯ ರೂಪ. ಅವುಗಳಿಗೆ ಸ್ವಂತ ಅಸ್ತಿತ್ವ, ಕಂಪನ ಮತ್ತು ಶಕ್ತಿ ಇದೆ. ಹಾಗಾದ್ರೆ ಮಂತ್ರ ಅಂದ್ರೆ ಈ ಶಕ್ತಿಯುತ ಅಕ್ಷರಗಳನ್ನು ಒಂದು ನಿರ್ದಿಷ್ಟ ವಿನ್ಯಾಸದಲ್ಲಿ ಜೋಡಿಸಿ ಒಂದು ದೊಡ್ಡ ಶಕ್ತಿಯನ್ನು ಸೃಷ್ಟಿಸುವ ಪ್ರಕ್ರಿಯೆನಾ? ಖಂಡಿತವಾಗಿಯೂ. ಒಂದು ರಾಸಾಯನಿಕ ಸೂತ್ರದ ಹಾಗೆ. ಹೇಗೆ? ಈಗ ನೋಡಿ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಬೇರೆ ಬೇರೆ ಧಾತುಗಳು, ಆದರೆ ಅವನ್ನು H2O ಅನ್ನೋ ನಿರ್ದಿಷ್ಟ ಅನುಪಾತದಲ್ಲಿ ಸೇರಿಸಿದಾಗ ನೀರು ಆಗುತ್ತೆ. ಹೌದು. ಹಾಗೆ ಮಂತ್ರಗಳಲ್ಲಿ ಈ ಅಕ್ಷರಗಳ ನಿರ್ದಿಷ್ಟ ಸಂಯೋಜನೆಯು ಒಂದು ವಿಶಿಷ್ಟವಾದ ಮತ್ತು ಶಕ್ತಿಯುತವಾದ ಶಕ್ತಿ ವಿನ್ಯಾಸವನ್ನು ಸೃಷ್ಟಿಸುತ್ತೆ. ಓಕೆ. ಹಾಗಾದ್ರೆ ಎಲ್ಲ ಅಕ್ಷರಗಳಿಗೂ ಶಕ್ತಿ ಇದ್ರೆ ಕೆಲವು ಅಕ್ಷರಗಳು ಒಂಥರ ಮಾಸ್ಟರ್ ಕೀ ತರ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿರ್ಬೇಕಲ್ವೇ? ಖಂಡಿತ.
ಗಾಯತ್ರಿ ಚೈತನ್ಯದಲ್ಲಿ ಇದರ ಬಗ್ಗೆ ಏನಾದ್ರೂ ಹೇಳಲಾಗಿದ್ಯಾ? ಅತ್ಯುತ್ತಮ ಪ್ರಶ್ನೆ. ಹೌದು, ಅದನ್ನೇ ಬೀಜ ಮಂತ್ರಗಳು ಅಂತ ಕರೆಯೋದು. ಬೀಜ ಮಂತ್ರಗಳು. ಇವು ಸಾಮಾನ್ಯವಾಗಿ ಐಂ, ರೀಂ, ಕ್ಲೀಂನಂತಹ ಒಂದೇ ಅಕ್ಷರದ ಮಂತ್ರಗಳು. ಇವನು ಮಂತ್ರದ ಬೀಜ ಅಂತ ಕರೆಯೋಕೆ ಕಾರಣ, ಯಾಕೆ? ಒಂದು ಮರದ ಎಲ್ಲಾ ಗುಣಗಳು ಅದರ ಬೀಜದಲ್ಲಿ ಅಡಗಿರುವಂತೆ ಒಂದು ದೇವತೆಯ ಸಂಪೂರ್ಣ ಶಕ್ತಿಯ ಸಾರ ಈ ಒಂದೇ ಅಕ್ಷರದಲ್ಲಿ ಸಾಂದ್ರೀಕೃತವಾಗಿರುತ್ತದೆ. ಓ, ಇದನ್ನ ಒಂದು ಜಿಪ್ ಫೈಲ್ ಅಂತನೂ ಹೇಳಬಹುದಾ? ಹೇಳ್ಬೋದು. ಹ್ರೀಂ ಅನ್ನೋದು ಫೈಲ್ ಹೆಸರು, ಆದರೆ ಅದನ್ನ ಸರಿಯಾಗಿ ಉಚ್ಚರಿಸಿದಾಗ ಅದು ಇಡೀ ದೈವಿ ಶಕ್ತಿಯನ್ನ ಅನ್ಪ್ಯಾಕ್ ಮಾಡುತ್ತಾ? ಅದ್ಭುತವಾದ ಹೋಲಿಕೆ. ಖಂಡಿತ ಹಾಗೆ ಹೇಳ್ಬೋದು. ಈ ಬೀಜ ಮಂತ್ರಗಳು ಶಕ್ತಿಯ ಸಾಂದ್ರೀಕೃತ ರೂಪಗಳು. ಸರಿ, ನಾನು ಜಪ ಮಾಡುವುದರ ಮಾನಸಿಕ ಪರಿಣಾಮವನ್ನು, ಅಂದ್ರೆ ಮನಸ್ಸಿಗೆ ಶಾಂತಿ ಸಿಗೋದು, ಏಕಾಗ್ರತೆ ಹೆಚ್ಚಾಗೋದನ್ನ ಅರ್ಥ ಮಾಡ್ಕೊಳ್ಬಲ್ಲೆ. ಆದ್ರೆ ಗಾಯತ್ರಿ ಚೈತನ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತಲ್ವಾ? ಇದು ಶಾರೀರಿಕ ಅಂದ್ರೆ ಫಿಸಿಕಲ್ ಪರಿಣಾಮಗಳ ಬಗ್ಗೆಯೂ ಮಾತಾಡುತ್ತೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಇದು ಬಹಳ ದೊಡ್ಡ ಕ್ಲೇಮ್. ಈ ಮೆಕ್ಯಾನಿಸಮ್ ಅನ್ನು ಹೇಗೆ ವಿವರಿಸಲಾಗಿದೆ? ಗಾಯತ್ರಿ ಚೈತನ್ಯದ ಪ್ರಕಾರ, ನಾವು ಒಂದು ಬೀಜ ಮಂತ್ರವನ್ನು ಉಚ್ಚರಿಸಿದಾಗ ಅದು ಕೇವಲ ಧ್ವನಿಯಾಗಿ ಉಳಿಯೋದಿಲ್ಲ. ಓಕೆ. ಅದು ನಿರ್ದಿಷ್ಟ ಕಂಪನಗಳನ್ನು ಅಂದ್ರೆ ಸೌಂಡ್ ವೇವ್ಸ್ ಅನ್ನು ಸೃಷ್ಟಿಸುತ್ತೆ. ಆ ತರಂಗಗಳು ನಮ್ಮ ಶರೀರದ ಮೂಲಕ ಚಲಿಸಿ ನಮ್ಮ ದೇಹದ ಒಳಗೆ, ಹೌದು, ನಮ್ಮೊಳಗಿನ ನಿರ್ದಿಷ್ಟ ಶಕ್ತಿ ಕೇಂದ್ರಗಳನ್ನು ಅಂದ್ರೆ ಚಕ್ರಗಳನ್ನು ಮತ್ತು ನಾಡಿಗಳನ್ನು ಜಾಗೃತಗೊಳಿಸುತ್ತವೆ. ನಿಲ್ಲಿ, ಅಂದ್ರೆ ಇದೊಂದು ತರಹದ ರೆಸೊನೆಂಟ್ ಫ್ರೀಕ್ವೆನ್ಸಿ ತರನಾ? ಸ್ವಲ್ಪ ವಿವರಿಸಿ. ಅಂದ್ರೆ ಒಬ್ಬ ಹಾಡುಗಾರ ತನ್ನ ಧ್ವನಿಯಿಂದ ಒಂದು ಗಾಜಿನ ಲೋಟವನ್ನು ಒಡೆಯುವ ಹಾಗೆ ಒಂದು ನಿರ್ದಿಷ್ಟ ಶಬ್ದ ನಮ್ಮ ದೇಹದ ಒಂದು ನಿರ್ದಿಷ್ಟ ಶಕ್ತಿ ಕೇಂದ್ರವನ್ನು ವೈಬ್ರೇಟ್ ಮಾಡಿ ಆಕ್ಟಿವೇಟ್ ಮಾಡುತ್ತೆ ಅಂತಾನಾ? ನಿಖರವಾಗಿ ಅದೇ ಪರಿಕಲ್ಪನೆ. ಪ್ರತಿಯೊಂದು ಬೀಜಮಂತ್ರಕ್ಕೂ ಒಂದು ನಿರ್ದಿಷ್ಟ ಚಕ್ರದ ಜೊತೆ ಸಂಬಂಧ ಕಲ್ಪಿಸಲಾಗಿದೆ. ಉದಾಹರಣೆಗೆ, ಲಂ ಬೀಜಮಂತ್ರವು ಮೂಲಾಧಾರ ಚಕ್ರವನ್ನು ಪ್ರಚೋದಿಸುತ್ತದೆ ಎಂದು ಹೇಳಲಾಗಿದೆ. ಈ ಪ್ರಕ್ರಿಯೆಯ ಅಂತಿಮ ಗುರಿಯೇನು ಗೊತ್ತೇ? ಏನು? ನಮ್ಮ ಈ ಭೌತಿಕ ಶರೀರವನ್ನು ಮಂತ್ರದ ಶಕ್ತಿಯಿಂದ ಸಂಪೂರ್ಣವಾಗಿ ತುಂಬಿ ಅದನ್ನೊಂದು ಮಂತ್ರದೇಹವನ್ನಾಗಿ ಪರಿವರ್ತಿಸುವುದು. ಮಂತ್ರದೇಹ ಕೇಳೋದಕ್ಕೆ ರೋಚಕವಾಗಿದೆ. ಈಗ ಎಲ್ರಿಗೂ ತಿಳಿದಿರೋ ಓಂ ಬಗ್ಗೆ ಬರೋಣ. ಇದು ಒಂದು ಬೀಜ ಮಂತ್ರವೇ ಅಲ್ವಾ? ಹೌದು, ಓಮನ್ನು ಪ್ರಣವ ಅಂತ ಕರೆಯುತ್ತಾರೆ. ಪ್ರಣವ ಅಂದ್ರೆ ಎಲ್ಲಾ ಮಂತ್ರಗಳ ಮೂಲ, ಎಲ್ಲಾ ಶಬ್ದ ತರಂಗಗಳ ಮೂಲ ಶ್ರೋತ ಅಂತ ಪರಿಗಣಿಸಲಾಗಿದೆ. ಗಾಯತ್ರಿ ಚೈತನ್ಯದಲ್ಲಿ ಒಂದು ಕುತೂಹಲಕಾರಿ ಹೋಲಿಕೆಯನ್ನು ಮಾಡಲಾಗಿದೆ. ಬೈಬಲ್ನಲ್ಲಿನ ಆಮೆನ್ ಮತ್ತು ಕುರಾನ್ನಲ್ಲಿನ ಅಮೀನ್ ಶಬ್ದಗಳು ಕೂಡ. ಅವು ಕೂಡ ಇದೇ ಓಂಕಾರದ ಬೇರೆ ಬೇರೆ ರೂಪಗಳು ಅಂತಾನಾ? ಹೌದು, ಹಾಗಂತ ಉಲ್ಲೇಖಿಸಲಾಗಿದೆ. ಈ ಗಾಯತ್ರಿ ಚೈತನ್ಯದಲ್ಲಿ ನಾಸಾ ಬಗ್ಗೆ ಕೂಡ ಒಂದು ಉಲ್ಲೇಖವಿದೆ. ಈಗ ಇದರ ವೈಜ್ಞಾನಿಕ ಸತ್ಯಾಸತ್ಯತೆಯ ಚರ್ಚೆಗೆ ಹೋಗೋದು ಬೇಡ, ಆದರೆ ಸರಿ, ಈ ಬರಹಗಳಲ್ಲಿ ಆ ಉಲ್ಲೇಖವನ್ನು ಸೇರಿಸಿರೋದರ ಹಿಂದಿನ ತಾತ್ವಿಕ ಉದ್ದೇಶ ಏನಾಗಿರ್ಬೋದು? ಪ್ರಾಚೀನ ಜ್ಞಾನಕ್ಕೆ ಆಧುನಿಕ ವಿಜ್ಞಾನದ ಮುದ್ರೆ ಒತ್ತೋ ಪ್ರಯತ್ನವಾ? ಬಹುಶಃ ಆ ಬರಹಗಳ ಪ್ರಕಾರ ನಾಸಾ ಸಂಸ್ಥೆಯು ಬಾಹ್ಯಾಕಾಶದ ಶೂನ್ಯ ಪ್ರದೇಶದಲ್ಲಿ ಓಂ ಶಬ್ದಕ್ಕೆ ಸಮಾನವಾದ ತರಂಗಗಳಿವೆ ಅಂತ ಪತ್ತೆ ಹಚ್ಚಿದೆ ಅಂತ ಹೇಳಲಾಗಿದೆ. ಓಕೆ. ಇದರ ಹಿಂದಿನ ಉದ್ದೇಶ ಓಂ ಅನ್ನೋದು ಕೇವಲ ಒಂದು ಧಾರ್ಮಿಕ ಸಂಕೇತವಲ್ಲ, ಅದೊಂದು ಸಾರ್ವತ್ರಿಕ ಬ್ರಹ್ಮಾಂಡದ ಮೂಲಭೂತ ಕಂಪನ ಅಂತ ತೋರಿಸುವುದಾಗಿರ್ಬೋದು. ಪ್ರಾಚೀನ ಮತ್ತು ಆಧುನಿಕ ಜ್ಞಾನದ ನಡುವೆ ಒಂದು ಸೇತುವೆ ಕಟ್ಟುವ ಪ್ರಯತ್ನ. ಹೌದು, ಹಾಗೆ ಕಾಣಿಸ್ತೆ. ಸರಿ, ಹಾಗಾದ್ರೆ ಈ ಮಂತ್ರಗಳನ್ನು ಅಭ್ಯಾಸ ಮಾಡೋಕೆ ಕೆಲವು ನಿಯಮಗಳಿರ್ಬೇಕಲ್ಲ? ಸುಮ್ನೆ ಪುಸ್ತಕದಿಂದ ಓದಿ ಹೇಳಿದ್ರೆ ಅಷ್ಟೇ ಪರಿಣಾಮ ಬೀರೋದಿಲ್ಲ ಅನ್ಸುತ್ತೆ. ಖಂಡಿತ ನಿಯಮಗಳಿವೆ. ಗಾಯತ್ರಿ ಚೈತನ್ಯ ಇದ್ರ ಬಗ್ಗೆ ಏನ್ ಹೇಳುತ್ತೆ? ಮೊದಲ ಮತ್ತು ಅತ್ಯಂತ ಪ್ರಮುಖ ನಿಯಮ ಅಂದ್ರೆ ಗುರುಮುಖೇನ ದೀಕ್ಷೆ. ಅಂದ್ರೆ ಗುರುವಿನಿಂದ ನೇರವಾಗಿ ಮಂತ್ರವನ್ನು ಸ್ವೀಕರಿಸುವುದು ಅತ್ಯಗತ್ಯ ಅಂತ ಪರಿಗಣಿಸಲಾಗಿದೆ. ಗುರುವಿನಿಂದ ದೀಕ್ಷೆ ಅಂದಾಗ ಅವರು ಕೇವಲ ಮಂತ್ರವನ್ನು ಹೇಳ್ಕೊಡ್ತಾರಾ ಅಥವಾ ಅದಕ್ಕಿಂತ ಹೆಚ್ಚಿನ ಏನಾದ್ರೂ ಇದೆಯಾ? ಯಾಕಂದ್ರೆ ಗುರು ತನ್ನ ಶಕ್ತಿಯ ಒಂದು ಕಿಡಿಯನ್ನು ಶಿಷ್ಯನಿಗೆ ವರ್ಗಾಯಿಸುತ್ತಾನೆ ಅನ್ನೋ ಮಾತು ಆಧುನಿಕ ಕೇಳುಗರಿಗೆ ಸ್ವಲ್ಪ ರೂಪಕದಂತೆ ಕೇಳಿಸಬಹುದು. ಗಾಯತ್ರಿ ಚೈತನ್ಯ ಇದನ್ನು ಅಕ್ಷರಶಃ ಹೇಳುತ್ತದೆಯಾ? ಇದೊಂದು ಉತ್ತಮವಾದ ಪ್ರಶ್ನೆ. ಗಾಯತ್ರಿ ಚೈತನ್ಯದ ಪ್ರಕಾರ ಇದು ಕೇವಲ ಸಾಂಕೇತಿಕವಲ್ಲ. ಗುರು ಮಂತ್ರವನ್ನು ಉಪದೇಶ ಮಾಡುವಾಗ ಕೇವಲ ಶಬ್ದಗಳನ್ನು ಹೇಳಿಕೊಡುವುದಿಲ್ಲ. ಮತ್ತೆ ಬದಲಿಗೆ ತಮ್ಮ ವರ್ಷಗಳ ಸಾಧನಾಶಕ್ತಿಯ ಒಂದು ಭಾಗವನ್ನು, ಒಂದು ಕಿಡಿಯನ್ನು ಸಂಕಲ್ಪದ ಮೂಲಕ ಶಿಷ್ಯನಿಗೆ ವರ್ಗಾಯಿಸುತ್ತಾರೆ. ಇದು ಮಂತ್ರಕ್ಕೆ ಜೀವ ತುಂಬುವ ಪ್ರಕ್ರಿಯೆ ಅಂತ ನಂಬಲಾಗಿದೆ. ಓಕೆ, ಮತ್ತು ಮಂತ್ರದ ಅರ್ಥ ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಪತಂಜಲಿ ಯೋಗಸೂತ್ರದ ಒಂದು ಉಲ್ಲೇಖವಿದೆ, ತಜ್ಜಪಃ ತದರ್ಥ ಭಾವನಂ. ಹೌದು, ಇದು ಎರಡನೇ ಪ್ರಮುಖ ನಿಯಮ.
ಅಂದ್ರೆ ಮಂತ್ರದ ಅರ್ಥವನ್ನು ಭಾವಿಸುತ್ತಾ ಅದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ಜಪಿಸಬೇಕು ಅಂತ. ಅರ್ಥ ಇಲ್ಲದೆ ಮಾಡಿದರೆ? ಋಷಿ ಪತಂಜಲಿಯವರ ಮಾತನ್ನೇ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಅರ್ಥ ಮತ್ತು ಶ್ರದ್ಧೆ ಇಲ್ಲದೆ ಲಕ್ಷಾಂತರ ಬಾರಿ ಜಪಿಸಿದರೂ ಅದು ಕೇವಲ ತುಟಿಗಳ ವ್ಯಾಯಾಮವಾಗುತ್ತದೆಯೇ ಹೊರತು ಫಲ ನೀಡುವುದಿಲ್ಲ. ಹೌದಲ್ಲ. ಶ್ರದ್ಧೆ ಮತ್ತು ಅರ್ಥಬದ್ಧವಾದ ಜಪವೇ ಅಂತರಂಗದ ಮೇಲೆ ಪ್ರಭಾವ ಬೀರಬಲ್ಲದು. ಈ ಎಲ್ಲ ಸಾಧನೆಯ ಅಂತಿಮ ಗುರಿ ಮಂತ್ರಸಿದ್ಧಿಯನ್ನು ಪಡೆಯುವುದು ಅಂತ ಹೇಳಲಾಗಿದೆ. ಸಿದ್ಧಿ ಅಂದ್ರೆ ಏನು? ಇದೇನು ಅಲೌಕಿಕ ಶಕ್ತಿಗಳನ್ನು ಪಡೆಯುವುದಾ, ಸೂಪರ್ ಪವರ್ಸ್ ತರಹ? ಸಿದ್ಧಿ ಅನ್ನೋ ಪದ ಕೇಳಿದ ತಕ್ಷಣ ಹಾಗೆ ಅನಿಸೋದು ಸಹಜ. ಆದರೆ ಸಿದ್ಧಿ ಅಂದ್ರೆ ಮೂಲತಃ ಮಂತ್ರದ ಶಕ್ತಿಯನ್ನು ಯಶಸ್ವಿಯಾಗಿ ಸಾಕ್ಷಾತ್ಕರಿಸಿಕೊಳ್ಳುವುದು. ಅದು ಹೇಗೆ ಪ್ರಕಟವಾಗುತ್ತೆ? ಅದು ಬೇರೆ ಬೇರೆ ರೂಟುಗಳಲ್ಲಿ ಪ್ರಕಟವಾಗಬಹುದು. ಕೆಲವರಿಗೆ ಅದು ಆಧ್ಯಾತ್ಮಿಕ ಪ್ರಗತಿಯ ರೂಪದಲ್ಲಿರಬಹುದು, ಅಂತರಂಗದಲ್ಲಿ ಶಾಂತಿ, ಜ್ಞಾನೋದಯ ಆಗಬಹುದು. ಇನ್ನು ಕೆಲವರಿಗೆ ಮಂತ್ರದ ಅಧಿದೇವತೆಯ ದರ್ಶನವಾಗಬಹುದು. ಋಷಿ ವಿಶ್ವಾಮಿತ್ರವರ ಕಥೆಯೂ ಇದೆಯಲ್ಲ? ಹೌದು, ಅದು ಮಂತ್ರಸಿದ್ಧಿಯ ಅತ್ಯಂತ ಉನ್ನತ ಸ್ಥಿತಿಯನ್ನು ತೋರಿಸುತ್ತೆ. ಪೌರಾಣಿಕ ಕಥೆಯ ಪ್ರಕಾರ ವಿಶ್ವಾಮಿತ್ರರು ತಮ್ಮ ಮಂತ್ರಶಕ್ತಿಯನ್ನು ಬಳಸಿ ರಾಜ ತ್ರಿಶಂಕುವಿಗಾಗಿ ಒಂದು ಪರ್ಯಾಯ ಸ್ವರ್ಗವನ್ನೇ ಸೃಷ್ಟಿಸಿದರು. ಅಂದ್ರೆ ಅವರು ಮಂತ್ರವನ್ನು ಬಳಸಿ ವಾಸ್ತವದ ನಿಯಮಗಳನ್ನೇ ಬದಲಾಯಿಸಿದ್ರು ಅಂತ. ಹೌದು, ಮಂತ್ರಗಳು ವಾಸ್ತವವನ್ನು ಸೃಷ್ಟಿಸುವ ಕೋಡಿದ್ದ ಹಾಗೆ ಅನ್ನೋದಕ್ಕೆ ಈ ಕಥೆಯ ಒಂದು ಉದಾಹರಣೆ. ಹಾಗಾದ್ರೆ ಅಂತಿಮವಾಗಿ ಸಾಧಕನ ಮನಸ್ಸೇ ಮಂತ್ರಮಯವಾಗುವುದು, ಅಂದ್ರೆ ಆ ಮಂತ್ರದೊಂದಿಗೆ ಒಂದಾಗಿ ಬಿಡುವುದೇ ಇದರ ಪರಮ ಗುರಿ ಅಂತ ಹೇಳ್ಬಹುದಾ? ಖಂಡಿತ. ಜಪ ಮುಂದುವರಿದಂತೆ ಜಪಿಸುವವನು, ಜಪಿಸಲ್ಪಡುವ ಮಂತ್ರ ಮತ್ತು ಮಂತ್ರದ ದೇವತೆ, ಈ ಮೂರರ ನಡುವಿನ ವ್ಯತ್ಯಾಸ ಅಳಿಸಿ ಹೋಗುತ್ತೆ. ಮೂರೂ ಒಂದಾಗುತ್ತೆ? ಹೌದು. ಸಾಧಕನ ಮನಸ್ಸೇ ಮಂತ್ರದ ಕಂಪನದಿಂದ ತುಂಬಿ ಹೋಗಿ ಸ್ವತಃ ಮಂತ್ರವಾಗಿ ಬದಲಾಗತ್ತೆ. ಅದೇ ಮಂತ್ರಸಿದ್ಧಿಯ ಪರಾಕಾಷ್ಠೆ. ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳ್ಬಹುದಾ? ಗಾಯತ್ರಿ ಚೈತನ್ಯದ ಪ್ರಕಾರ ಮಂತ್ರ ಅನ್ನೋದು ಒಂದು ಮೂಲಭೂತವಾಗಿ ವಿಭಿನ್ನವಾದ ಕಲ್ಪನೆ. ಅದು ಭಾಷೆ, ಕೇವಲ ವಾಸ್ತವವನ್ನು ವಿವರಿಸುವುದಿಲ್ಲ, ಬದಲಿಗೆ ವಾಸ್ತವವನ್ನು ಸೃಷ್ಟಿಸುತ್ತದೆ ಅನ್ನೋ ಆಧಾರದ ಮೇಲೆ ನಿಂತಿದೆ. ಸಂಪೂರ್ಣವಾಗಿ ಸರಿ. ಮತ್ತು ಮಂತ್ರ ಅನ್ನೋದು ಆ ಸೃಜನಾತ್ಮಕ ಶಕ್ತಿಯ ಅತ್ಯಂತ ಪ್ರಬಲ ಕೇಂದ್ರೀಕೃತ ರೂಪ. ಹೌದು, ಇದೊಂದು ವಿಶ್ವದೃಷ್ಟಿಕೋನವನ್ನೇ ನಮ್ಮ ಮುಂದಿಡುತ್ತದೆ. ಇಲ್ಲಿ ಶಬ್ದವೇ ವಾಸ್ತವದ ಅಡಿಪಾಯ. ವಸ್ತುಗಳು ಮೊದಲಲ್ಲ, ಶಬ್ದ ಮೊದಲು. ಓ. ಹಾಗಾಗಿ ಮಂತ್ರದ ರಚನೆ ಅನ್ನೋದು ನಮ್ಮೊಳಗೆ ಮತ್ತು ಈ ವಿಶ್ವದಲ್ಲಿ ಅಡಗಿರುವ ಆ ಮೂಲಭೂತ ಶಕ್ತಿಯನ್ನು ಅನಾವರಣಗೊಳಿಸುವ ಒಂದು ಬೀಗದ ಕೈಯಿದ್ದಂತೆ. ಕೇಳುಗರು ಚಿಂತಿಸಲು ಒಂದು ಅಂತಿಮ ಯೋಚನೆ. ಈ ಗಾಯತ್ರಿ ಚೈತನ್ಯದಲ್ಲಿ ಒಂದು ಮಾತನ್ನು ಉಲ್ಲೇಖಿಸಲಾಗಿದೆ. ಶಬ್ದ ಒಂದು ಕೇವಲ ಧ್ವನಿಯಾಗಿರದೆ ಬೆಳಕು, ಜ್ಯೋತಿ, ತೇಜೋಮಯ ಆಕೃತಿ, ಶಕ್ತಿ ಹಾಗೂ ದೇವತೆಯಾಗಿರುವುದು. ಇದು ಒಂದು ಆಳವಾದ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಶಬ್ದ ಮತ್ತು ರೂಪ ಇಷ್ಟೊಂದು ಆಳವಾಗಿ ಒಂದಕ್ಕೊಂದು ಹೆಣೆದುಕೊಂಡಿದ್ದರೆ? ಹೌದು. ನಾವು ಪ್ರತಿದಿನ ನಮ್ಮ ಸುತ್ತ ಕೇಳುವ ಶಬ್ದಗಳು, ನಾವು ಕೇಳುವ ಸಂಗೀತ, ನಮ್ಮ ಮಾತುಕತೆಗಳು, ನಗರದ ಗದ್ದಲ, ಇವೆಲ್ಲವೂ ನಮಗೆ ಅರಿವಿಲ್ಲದ ರೀತಿಯಲ್ಲಿ ನಮ್ಮ ಅಂತರಂಗವನ್ನು ಮತ್ತು ನಮ್ಮ ವಾಸ್ತವವನ್ನು ಹೇಗೆ ರೂಪಿಸುತ್ತಿರಬಹುದು?